ರಾಜ್ಯ ರಾಜಕಾರಣದಲ್ಲಿ ಯಾರು ಊಹೆ ಮಾಡಿರದ ಬೆಳವಣಿಗೆಗಳು ನಡೀತಾ ಇದೆ. ಬಿಜೆಪಿ ನಾಯಕರು ಸತೀಶ್ ಜಾರಕಿಹೊಳಿಯವರನ್ನ ಭೇಟಿ ಮಾಡಿದ್ದಾರೆ. ಹೌದ್ರಿ, ನೀವು ಹೇಳ್ತಾ ಇರೋದು, ನಾವು ಹೇಳ್ತಾ ಇರೋದು, ನೀವು ಕೇಳ್ತಾ ಇರೋದು ಸತ್ಯ. ಸಾಹುಕಾರನ ಭೇಟಿ ಬಿಜೆಪಿ ಅವ್ರಿಗೆ ಯಾಕೆ? ಅಷ್ಟಕ್ಕೂ ಬಿಜೆಪಿ ಅವರಿಗೆ ಸತೀಶ್ ಜಾರಕಿಹೊಳಿ ಹತ್ರ ಏನು ಕೆಲಸ ಇರೋದಕ್ಕೆ ಭೇಟಿ ಆದ್ರು. ಅದು ಅಂತಿಂತ ಕೆಲಸ ಅಲ್ಲ. ಬನ್ನಿ ನೋಡ್ಕೊಂಬರೋಣ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಾ 224 ಜನ ಎಲ್ಲರೂ ಆಗ್ತಾರೆ, ಎಲ್ಲರೂ ಆಸೆ. ಅವರು ನಮ್ಮ ಪಕ್ಷದ ನಾಯಕರು. ವಿಜಯೇಂದ್ರ ಭೇಟಿ ಮಾಡಿದ ಸಾಹುಕಾರ್. ಬೆಳಗಾವಿಯಲ್ಲಿ ಬಂಡಾಯ ಭುಗಿಲೆದ್ದಿದೆ ಅಂದ್ರೆ ಪಕ್ಕ ಸರ್ಕಾರಕ್ಕೆ ಗುತ್ತು ಬಂದಿದೆ ಅಂತಾನೆ ಅರ್ಥ. ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಸರ್ಕಾರ ಕೆಡವಿದ್ದೇ ಬೆಳಗಾವಿ ರಾಜಕಾರಣ. ಇದೀಗ ಸತೀಶ್ ಜಾರಕಿಹೊಳಿ ಕೂಡ ಏನೋ ರಹಸ್ಯ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮೊದಲು ರಾಹುಲ್ ಗಾಂಧಿ ಜೊತೆ ಚರ್ಚೆ, ಆನಂತರ ಪರಮೇಶ್ವರ್ ಜೊತೆ ಮಾತುಕತೆ, ತದನಂತರ ಖರ್ಗೆ ಜೊತೆಗೂ ಒಂದ್ ರೌಂಡ್ ಮಾತಾಡಿದ ಬಳಿಕ ಸಾಹುಕಾರ್ ಅಚ್ಚರಿಯ ಹೆಜ್ಜೆ ಇಟ್ಟಿದ್ದಾರೆ. ಇಂದು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅಚ್ಚರಿಯ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. 5 ನಿಮಿಷಗಳ ಕಾಲ ಉಭಯ ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ರು. ಏನ್ ಸರ್, ಸಿಎಂ ಆಗೋ ಆಸೆ ಇದೆಯಾ ಅಂದ್ರೆ ಹೌದಪ್ಪ ಹೌದು ಅಂದ್ರು ಸಾಹುಕಾರ್. 224 ಜನ ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ. 224 ನಾನು ಬಂದೆ. 224 ಎಲ್ಲರೂ ಒಂದು ಜೀವನದಾಗ ಆಗ್ಬೇಕಂತ ಎಲ್ಲರೂ ಒಂದು ಸ್ಟೆಪ್ ಹತ್ತಿರಂದ್ರೆ ನೆಕ್ಸ್ಟ್ ಮಂತ್ರಿ ಆದ್ಮೇಲೆ ಸೀನಿಯಾರಿಟಿ ಆದ್ಮೇಲೆ ಡಿ ಸಿ ಎಮ್ ಆದ್ಮೇಲೆ ಸಿ ಎಂ ಮುಗಿದ್ಮೇಲೆ ಕೇಂದ್ರ ಸಚಿವರು 6ನೇ ಸ್ಟೆಪ್. ಅದು ಹಿಂಗೆಲ್ಲ ಅವರ ಆಸೆ ಇಟ್ಕೊಂಡು ಕೂತಿರ್ತಾರೆ. ನಮ್ಮಪ್ಪ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಪರ ಪುತ್ರಿ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಪರ ಬ್ಯಾಟ್ ಮಾಡಿದ್ರು. ನಮ್ಮ ತಂದೆ ಮುಂದಿನ ದಿನಗಳಲ್ಲಿ ಸಿಎಂ ಆಗಬಹುದು ಅಂದ್ರು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕು ಅಂತ ವಿಜಯೇಂದ್ರ ಹೇಳಿದ್ರೆ ಅವರೇನು ನಮ್ಮ ಹೈಕಮಾಂಡ್ ಅಂತ ಜಮೀರ್ ಸಾಹೇಬ್ರು ಕೆರಳಿದ್ರು. ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ. ಡಿ.ಕೆ. ಶಿವಕುಮಾರ್ ಅವರು ಪಾಪ ನೆನ್ನೆ ಯಾವುದೋ ಪ್ಲಾನ್ ತಗೊಂಡು ಖರ್ಗೆ ಮನೆಗೆ ಹೋಗಿದ್ರು. ಅದೇನು ಪ್ಲಾನ್ ಅಂತ ನನಗೂ ಗೊತ್ತಾಗಲಿಲ್ಲ, ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು. ಆದರೆ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ, ಅಷ್ಟಂತೂ ಸ್ಪಷ್ಟ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ. ಯಾವ ಸಂದರ್ಭ ಬೇಕಾದ್ರೂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಸರ್ ಅವ್ರು ಹೇಳ್ತವ್ರೆ, ಅವ್ರು ಯಾರು ಹೇಳಕ್ಕೆ ಯಾರು ಅವರು? ಹೂ ಇಸ್ ವಿಜೇಂದ್ರ? ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ. ವೇಣುಗೋಪಾಲ್, ಸುರ್ಜೇವಾಲಾ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ. ಸಾಹುಕಾರ್ ಮನೆಗೆ ಬಂದ ಡಿ.ಕೆ. ಸುರೇಶ್. ಸತೀಶ್ ಜಾರಕಿಹೊಳಿ ಮನೆ ಪವರ್ ಸೆಂಟರ್ ಆಗ್ತಾ ಇದೆ. ವಿಜೇಂದ್ರ ಬೆನ್ನಲ್ಲೇ ಡಿ.ಕೆ. ಸುರೇಶ್ ಕೂಡ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಆದ್ರಿಂದ ರಾಜ್ಯ ರಾಜಕೀಯದಲ್ಲಿ ಸಾಹುಕಾರ್ ಮನೆ ಪವರ್ ಸೆಂಟರ್ ಆಯ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ರಾಜಕೀಯ ಏನಿಲ್ಲ ರೀ, ಅವರು ನಮ್ಮ ಪಕ್ಷದ ನಾಯಕರು. ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನ ಮಾತಾಡಿದ್ದೇವೆ. ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ. ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದರೆ ನೀವೇನಾದ್ರೂ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು, ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತವಾಗಿ ಮಾತಾಡಿದರೆ ನೀವು ಕೇಳಬೇಕು. ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ. ರಾಜಕೀಯ ಬೆಳವಣಿಗೆ ಗರಿಗೆದರುವ ಬೆನ್ನಲ್ಲೇ ವಿಜೇಂದ್ರ ಸತೀಶ್ ಜಾರಕಿಹೊಳಿ ಭೇಟಿ ಕುತೂಹಲ ಮೂಡಿಸಿದೆ. ಕೆಲ ದಿನಗಳಿಂದ ಸಚಿವರನ್ನ ಪ್ರತ್ಯೇಕವಾಗಿ ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಿದ್ದಾರೆ. ಮುಂದಿನ ರಾಜಕೀಯ ತಂತ್ರಗಾರಿಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಡಿ.ಕೆ. ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜಧಾನಿಯಲ್ಲೂ ದಸರಾ ಸಂಭ್ರಮ ಮನೆ ಮಾಡಿದೆ. ಗೊಂಬೆ ದಸರಾ ಅಂತೂ ಎಲ್ಲರ ಅಚ್ಚುಮೆಚ್ಚು. ನಗರದಲ್ಲಿ ಗೊಂಬೆ ದಸರಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈ ದಸರಾನ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಹಾಗಿದ್ರೆ ದಸರಾ ವಿಶೇಷತೆ ಈ ವರದಿಯಲ್ಲಿ. ಬೆಂಗಳೂರಲ್ಲಿ ಮನೆ ಮಾಡಿದ ನವರಾತ್ರಿ ಸಂಭ್ರಮ. ಗೊಂಬೆ ದಸರಾದಲ್ಲಿ ಹಲವು ಗೊಂಬೆಗಳ ಅನಾವರಣ. ರಾಮರಾಜ್ಯ, ಹಳ್ಳಿ ಜೀವನ, ಮದುವೆಯಲ್ಲಿ ಕಾಶಿ ಯಾತ್ರೆ, ವಧುವಿನ ಬಳೆ ಶಾಸ್ತ್ರ, ಪಟ್ಟದ ಆನೆ, ಪಟ್ಟದ ಕುದುರೆ, ವಾದ್ಯಗೋಷ್ಠಿ, ಕೀಲು ಕುದುರೆ, ದಶವತಾರ, ಚಾಮುಂಡಿ ವೈಭವ, ಗ್ರಾಮೀಣ ಪ್ರದೇಶದ ಜನಜೀವನ, ಅಷ್ಟಲಕ್ಷ್ಮಿಯರು, ಹೀಗೆ ನವರಾತ್ರಿಯನ್ನ ನೆನಪಿಸುವ ಈ ದಸರಾ ಹಬ್ಬದ ಸಂಭ್ರಮ ಸೌಜನ್ಯ ವಸಿಷ್ಠ ಅವರ ಮನೆಯಲ್ಲಿ ಅನಾವರಣಗೊಂಡಿತ್ತು. ನವರಾತ್ರಿಯಲ್ಲಿ ಮಹಿಳಾ ಸಬಲೀಕರಣದ ಶಕ್ತಿ. ಮೈಸೂರಿನವರಾದ ಸೌಜನ್ಯ ಹಲವು ವರ್ಷಗಳಿಂದ ದಸರಾ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಪಾಡ್ಯದ ದಿನ ಗೊಂಬೆಗಳನ್ನ ಕೂರಿಸಿ ನವರಾತ್ರಿ ಹಬ್ಬಕ್ಕೆ ಚಾಲನೆ ನೀಡ್ತಾರೆ. ಪಾಡ್ಯದ ಮೊದಲ ದಿನ ಶುಭ ಮುಹೂರ್ತದಲ್ಲಿ ಪಟ್ಟದ ಗೊಂಬೆ ಏರುತ್ತೆ, ಕಳಸ ಇಡಲಾಗುತ್ತೆ, ರಂಗೋಲಿ ಇಟ್ಟು ಗೊಂಬೆಗಳಿಗೆ ನೈವೇದ್ಯ ನೀಡಿ ಹಬ್ಬದ ಆಚರಣೆ ಮಾಡಲಾಗುತ್ತೆ. ನೋಡಿ, ಈ ಹಬ್ಬನ ನಾವು ನನ್ನ ತಾಯಿ ಕಾಲದಿಂದ ಅಂತಂದ್ರೆ ನನ್ನ ಮುತ್ತಜ್ಜಿ ಕಾಲದಿಂದನೂ ಇದು ನಮಗೆ ಪ್ರತ್ಯೇಕವಾಗಿ ನಡ್ಕೊಂಡು ಬಂದಿರತಕ್ಕಂಥ ಹಬ್ಬ. ಮೂಲತಃ ನಾವು ಮೈಸೂರವರಾಗಿರೋದ್ರಿಂದ ದಸರಾ ಹಬ್ಬ ಅಂತ ಹೇಳಿದರೆ ನಮಗೆ ಏನಿಲ್ಲದ ಸಂಭ್ರಮ. ಅದರಲ್ಲೂ ಈ ಹಬ್ಬ ನನಗೆ ತುಂಬಾ ಇಷ್ಟ. ಇವತ್ತು ನಾವು ಸ್ತ್ರೀ ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ. ಹೌದು, ಹೆಣ್ಣಿಗೆ ಸಮಾನವಾದ ಶಕ್ತಿ ಇರಬೇಕು ಅಂತ ಹೇಳ್ತಾರೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಹೀಗೆ 9 ಅವತಾರಗಳು ಒಂದೊಂದು ಶಕ್ತಿಯ ಸಂಕೇತವಾಗಿದೆ. ನವರಾತ್ರಿ ಹಬ್ಬದ ಸಂಭ್ರಮ ಸಿಟಿ ಮನೆಗಳಲ್ಲೂ ಅದ್ಭುತವಾಗಿ ಆಚರಿಸಲಾಗ್ತಾ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಲ್ ಟೆನ್ಷನ್ನಲ್ಲಿರುವಂತಹ ದರ್ಶನ್ಗೆ ಇವತ್ತು ವಿಜಯಲಕ್ಷ್ಮಿ ಭೇಟಿ ಮಾಡಿದರು. ಬೆನ್ನು ನೋವಿನಿಂದ ಬಳಲುತ್ತಿರುವಂತಹ ದಾಸನಿಗೆ ಚಿಕಿತ್ಸೆಯನ್ನ ಪಡೆಯುವಂತೆ ಸಲಹೆಯನ್ನ ನೀಡಿದರು. ಇಷ್ಟೇ ಅಲ್ಲ, ರಿಲೀಸ್ ಬಗ್ಗೆಯೂ ಕೂಡ ವಿಜಯಲಕ್ಷ್ಮಿ ಸುಳಿವನ್ನ ನೀಡಿದ್ದಾರೆ. ಏನದು ಸುಳಿವು, ಬನ್ನಿ ನೋಡೋಣ. ಒಂದು ಕಡೆ ರೇಣುಕಾಸ್ವಾಮಿ ಆತ್ಮದ ಕಾಟ, ಮತ್ತೊಂದು ಕಡೆ ಬೆನ್ನು ನೋವು. ಇದು ಸಾಲದಕ್ಕೆ ನಾಳೆ ಬೇಲ್ ಭವಿಷ್ಯ. ಮೂರು ಟೆನ್ಷನ್ನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದ ದಾಸ ಇವತ್ತು ವಿಜಯಲಕ್ಷ್ಮಿ ದರ್ಶನ ಮಾಡಿ ಕೊಂಚ ರಿಲೀಫ್ ಆದ. ನಾಳೆಗೆ ರಿಲೀಸ್ ಆಗ್ತಾನ ಕಾಟೇರ. ವರ್ಕಿಗೆ ವಿಜಯಲಕ್ಷ್ಮಿ ಕೊಟ್ರ ಸುಳಿವು. ದಾಸನಿಗೆ ಬೆನ್ನು ನೋವಿರೋ ವಿಷಯ ತಿಳಿಯುತ್ತಿದ್ದಂತೆ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಓಡೋಡಿ ಬಂದ್ರು. 8ನೇ ಬಾರಿಗೆ ಪೊರ್ಕಿಯನ್ನ ಭೇಟಿ ಮಾಡಿದ್ರು. ಬ್ಯಾಗ್ನಲ್ಲಿ ಬೇಕರಿ ತಿನಿಸು, ಡ್ರೈ ಫ್ರೂಟ್, ಬಟ್ಟೆಯನ್ನ ತಂದು ಅಯ್ಯನಿಗೆ ಕೊಟ್ರು. ಸಿವಿಯರ್ ಬ್ಯಾಕ್ ಪೇನ್ ಇಂದ ಬಳಲುತ್ತಿರೋ ದಾಸ ಪತ್ನಿ ಮುಂದೆ ಬೆನ್ನು ನೋವೇ ಇಲ್ಲ ಅನ್ನೋ ರೀತಿ ನಾಟಕ ಆಡಿದ್ದಾನೆ. ಆದರೆ ಇದ್ಯಾವುದನ್ನು ನಂಬದ ವಿಜಯಲಕ್ಷ್ಮಿ ವೈದ್ಯರು ಹೇಳಿದಂತೆ ಸ್ಕ್ಯಾನ್ ಮಾಡಿಸಿಕೊಳ್ಳುವಂತೆ ಒತ್ತಾಯಿಸಿದ್ರು. ಆದರೆ ಪತ್ನಿ ಮಾತನ್ನ ಕೇಳದ ಈ ಬಂಡ ಭೂಪತಿ ಸ್ಕ್ಯಾನ್ ಮಾಡಿಸೋಕೆ ಬಿಲ್ಕುಲ್ ಒಪ್ಪಿಲ್ಲ. ಕಾಟೇರಣಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ. ವಕೀಲ ಸಿ.ವಿ. ನಾಗೇಶ್ ವಾದದ ಬಗ್ಗೆ ಮಾಹಿತಿ. ದಸರಾ ಮುಗಿಯೋದ್ರಲ್ಲೇ ಬೇಲಾಗುತ್ತೆ ಅಂತ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರೆ. ಬೇಲರ್ಜಿ ವಿಚಾರಣೆ ವೇಳೆ ಸಿ.ವಿ. ನಾಗೇಶ್ ವಾದ ಮಂಡಿಸಿದ ರೀತಿಯನ್ನ ಪರಿಪರಿಯಾಗಿ ವಿವರಿಸಿದ್ದಾರೆ. ವಕೀಲರು ಕೋರ್ಟ್ನಲ್ಲಿ ಸೂಪರ್ ಆಗಿ ವಾದ ಮಾಡಿದ್ದಾರೆ. ನಿಮ್ಮ ಪಾತ್ರವೇ ಇಲ್ಲ ಎಂದು ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡಿದ್ದಾರೆಂದು ದಾಸನಿಗೆ ತಿಳಿಸಿದ್ದಾರೆ. ಇದಿಷ್ಟೇ ಅಲ್ಲ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿನ್ನ ಮೇಲಿದೆ. ಆದಷ್ಟು ಬೇಗ ಜಾಮೀನು ಸಿಗುತ್ತೆ, ಧೈರ್ಯವಾಗಿರಿ ಅಂತ ವರ್ಕಿಗೆ ವಿಜಯಲಕ್ಷ್ಮಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಕಾಟೇರಣಿಗೆ ಕುಂಕುಮ ಅಕ್ಷತೆಯನ್ನ ಕೊಟ್ಟಿದ್ದಾರೆ. ಸೆರೆವಾಸ ಅನುಭವಿಸುತ್ತಿರೋ ಸಾರಥಿಗೆ ತಾಯಿ ಚಾಮುಂಡಿ ಆಶೀರ್ವಾದದಿಂದ ನಾಳೆ ಬೇಲ್ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.